ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಇದು ಅನುಶಾಸನ ಪರ್ವದ 269ನೆಯ ಭಾಗ. ಸ್ವಸ್ಥಸ್ಥಿತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಪಿ ವಯಂ ಶ್ರೋತಾರಃ ಇದಾನೀಂ ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಶರತಲ್ಪಗತೇನ ಮುಕ್ತಾನಾಂ ವಿಷ್ಣೋಃ ಗೌಣಾನಾಂ ಸಹಸ್ರನಾಮ್ನಾಂ ಶ್ರವಣೆ ಉತ್ಸುಕಾಃ ಉಪತಿಷ್ಠಾಮಹೆ. ತತ್ರ ಅಸ್ಮಿನ್ ದಿವಸೆ ಸರ್ವಃ ಇತಿ ಭಗವತಃ ನಾಮ ಸಂಶ್ರೂಯತೆ. ತಸ್ಯಾಪಿ ಸರ್ವಶಬ್ದಸ್ಯ ಅರ್ಥವ್ಯಾಖ್ಯಾನಪರಃ ಯತಚರಸ್ತನ್ವಾವೃಧಾನಃ ನತಂ ವಬೋಧತೀನಾಂ ಬಲಾನೀಂದ್ರ ಪ್ರಬ್ರುವಾಣೋ ಜನೇಷು ಹೃದಯೋ ಯುವತೀನಾಂ ಇತಿ ಮಂತ್ರೋಪಿ ಅದ್ಯ ಸಂಶ್ರೂಯತೆ. ಸರ್ವಃ ಅನ್ನುವಂಥ ಶಬ್ದವನ್ನ ನಾವೀಗ ಇವತ್ತು ನೋಡ್ಬೇಕಾಗಿದೆ. ಸರ್ವಃ ಅಂದ್ರೂ ವಿಶ್ವಃ ಅಂತಂದ್ರು ಅವೆರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ವಿಶ್ವಂ ವಿಷ್ಣುರ್ವಷತ್ಕಾರಃ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಪ್ರಾರಂಭ ಕಾಣ್ತದೆ. ಅದರಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಒಂದು ಶಬ್ದ ಸರ್ವಃ ಶರ್ವಃ ಶಿವಸ್ಥಾಣು ಅನ್ನುವಂಥ ಶ್ಲೋಕದಲ್ಲಿರುವ ಸರ್ವ ಅನ್ನುವ ಶಬ್ದ. ಹಿಂದೆ ಪುರುಷೋತ್ತಮ ಅನ್ನುವ ಶಬ್ದದಿಂದ ನಾವೇನನ್ನು ನೋಡಿದ್ದು ಅದೇ ಅರ್ಥವನ್ನ ಈ ಸರ್ವ ಅನ್ನುವಂಥ ಒಂದು ಶಬ್ದವು ಕೂಡ ವರ್ಣಿಸ್ತದೆ. ಸರ್ವ ಅಂದ್ರೆ ಈ ಜಗತ್ತಿನ ಉತ್ಪತ್ತಿ, ಅದರ ಪಾಲನ, ಅದರ ನಾಶ ಇತ್ಯಾದಿ ಎಲ್ಲಕ್ಕೂ ಕೂಡ ಕಾರಣನಾದವನು ಅಂತ ಅರ್ಥ. ಎಲ್ಲವನ್ನು ತಿಳಿದವನು ಅಂತ ಅರ್ಥ. ಇದು ವಿಶ್ವ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಇದ್ದವೋ ಅವೆಲ್ಲ ಅರ್ಥವನ್ನು ಒಳಗೊಂಡಂತ ಒಂದು ಶಬ್ದ. ಈಗ ಆ ವೇದ ಮಂತ್ರದ ವ್ಯಾಖ್ಯಾನವನ್ನ ನೋಡೋಣ. ತತ್ವಸಾರ ವ್ಯಾಖ್ಯಾನದಲ್ಲಿ ಹೇ ಇಂದ್ರ, ಭಗವಂತನೇ ಅಂತ ವ್ಯಾಖ್ಯಾನ ಪ್ರಾರಂಭ ಕಾಣ್ತದೆ. ನೀನು ನಿನ್ನ ಸ್ವರೂಪದಿಂದಲೂ ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿದ್ದೆ. ನಿನ್ನ ಕೀರ್ತಿ ಮಾತ್ರ ಎಲ್ಲ ಕಡೆ ಇರುವುದಲ್ಲ, ನಿನ್ನ ವ್ಯಾಪ್ತಿ, ದೈಹಿಕ ವ್ಯಾಪ್ತಿಯೂ ಕೂಡ ಎಲ್ಲ ಕಡೆ ಇದ್ದೇ ಇದೆ. ವ್ಯಾವೃಧಾನ ಅಂದ್ರೆ ವ್ಯಾಪ್ತವಾದಂತಹ ಶರೀರವುಳ್ಳವನು, ಎಲ್ಲಾ ಜನರಲ್ಲಿಯೂ ಅಂತರ್ಗತನಾಗಿ ಸರ್ವಜನಾಂತರ್ಗತ. ಅಚರಹ ಜಗನ್ನಿರ್ಮಾಣ ಮಕರೋಹ, ಜಗತ್ತಿನ ನಿರ್ಮಾಣವನ್ನ ನೀನು ಮಾಡಿದ್ದೆ. ಎಲ್ಲವೂ ಕೂಡ ಆ ದೃಷ್ಟಿಯಿಂದ ನಿನ್ನ ಅಧೀನವಾಗಿದೆ. ಎಲ್ಲಾ ಜನರಲ್ಲೂ ಏನೇನು ಶಕ್ತಿಗಳಿವೆ, ಜನೇಶು ಸರ್ವೇಶು ವಿದ್ಯಮಾನಾನಿ ಬಲಾನಿ, ಏನು ಶಕ್ತಿ, ಒಂದು ಗುಣ, ಒಂದು ಮಹತ್ವ ಇದೆ.
ಅದೆಲ್ಲವೂ ಕೂಡ ನೀನೇ ಆಗಿದ್ದೆ. ಈ ಜಗತ್ತಿನಲ್ಲಿ ಯಾರಿಗೆ ಏನೇ ಶಕ್ತಿ ಬಂದಿದ್ರು, ಒಂದು ಮಹತ್ವ ಬಂದಿದ್ರು, ಅದೆಲ್ಲ ನಿನ್ನಿಂದಲೇ ಆಗಿದೆ. ಇದನ್ನ ನಾನು ಹೇಳುವವನಾಗಿದ್ದೇನೆ, ನಾನು ಜಗತ್ತಿಗೆ ಇದನ್ನು ತಿಳಿಸುವವನಾಗಿದ್ದೇನೆ, ವ್ಯಾಖ್ಯಾನ ಮಾಡ್ತೇನೆ. ಜಗತ್ತಿನ ಎಲ್ಲ ಜನರ ಗುಣಗಳು, ಶಕ್ತಿಗಳು, ಅವರ ಮಹತ್ವಗಳು ಅದೆಲ್ಲವೂ ನೀನೇ ಆಗಿರುವುದು ಅಂತಂದ್ರೆ ಯದಧೀನ ಯಶ ಸತ್ತ ತತ್ತದಿತ್ಯವ ಚೋಚ್ಯತೆ ಅಂತ, ತತ್ತದಿತ್ಯವ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ, ಒಂದು ವಸ್ತುವಿನ ಅಸ್ತಿತ್ವ ಮತ್ತೊಂದು ಶ್ರೇಷ್ಠವಾದಂತಹ ವಸ್ತುವಿನ ಅಧೀನವಾಗಿದ್ದರೆ, ಒಂದು ವಸ್ತು ಸಣ್ಣದಾಗಿದೆ, ಮಹತ್ವದ ದೃಷ್ಟಿಯಿಂದ ಕಡಿಮೆದಾಗಿದೆ, ಅದರ ಅಸ್ತಿತ್ವವೇ ಮಹತ್ವದ ದೃಷ್ಟಿಯಿಂದ ದೊಡ್ಡದಾಗಿರುವಂತಹ ಮತ್ತೊಂದು ವಸ್ತುವಿನ ಅಧೀನವಾಗಿದ್ದಾಗ, ಆ ಸಣ್ಣ ವಸ್ತುವನ್ನ ದೊಡ್ಡ ವಸ್ತುವಿನ ಅಧೀನ ಅಂತ ದೀರ್ಘವಾಗಿ ಹೇಳುವುದರ ಬದಲು ಸಣ್ಣ ವಸ್ತುವನ್ನೇ ದೊಡ್ಡ ವಸ್ತು ಅಂತ ಹೇಳುವುದು ಜಗತ್ತಿನಲ್ಲಿ ರೂಢಿ ಇದೆ. ಅನೇಕರು ದೊಡ್ಡವರಾದವರನ್ನ ನಾವು ಆಶ್ರಯಿಸಿದಾಗ ನೀವೇ ನನಗೆಲ್ಲ ಅಂತ ಅವ್ರಿಗೆ ಹೇಳ್ತಿರ್ತೇವೆ. ನೀವೇ ನನಗೆಲ್ಲ ಅಂತ ಹೇಳುವುದು ಉದ್ದೇಶ ಏನು? ನೀನು ನನಗೆ ಎಲ್ಲವನ್ನೂ ಕೊಟ್ಟಿದ್ದಿ, ನನಗೆ ಆಗಬೇಕಾದದ್ದು ಏನೇನಿದೆ ಅದೆಲ್ಲವೂ ಕೂಡ ನಿನ್ನಿಂದ ಅಂತಾನೆ ಅರ್ಥ ಅದಕ್ಕೆ. ಹೀಗೆ ಯದಧೀನ ಯಶಸತ್ತ ತೈತ್ಯವ ಭಣ್ಯತೆ ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿ ಬಂದಿರುವಂತಹ ಶ್ಲೋಕ ಅದು ಭಾಗವತ ತಾತ್ಪರ್ಯದ್ದು. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಇತ್ಯುಕ್ತೇ. ಅದೊಂದು ಭಗವದ್ಗೀತಾದಲ್ಲಿ ಸರ್ವ ಶಬ್ದದ ವ್ಯಾಖ್ಯಾನ ಕೇಳಿ ಬರ್ತದೆ. ಸರ್ವ ಶಬ್ದಕ್ಕೆ ಏನರ್ಥ ಅಂತ ನಾವು ಗೊಂದಲ ಮಾಡ್ಕೊಳ್ಬೇಕಾದ್ದೇನಿಲ್ಲ, ಭಗವದ್ಗೀತಾನೇ ಅದನ್ನು ವ್ಯಾಖ್ಯಾನ ಮಾಡಿದೆ. ಯದಧಿ ಸರ್ವಂ ಸಮಾಪ್ನೋಷಿ, ಭಗವಂತನೇ ನೀನು ಸರ್ವ ಆಗಿದ್ದೆ. ಯಾಕೆ ಸರ್ವ ನೀನೇ ಆಗಿದ್ದೆ ಅಂದ್ರೆ ಸರ್ವಂ ಸಮಾಪ್ನೋಷಿ, ಎಲ್ಲವನ್ನೂ ನೀನು ವ್ಯಾಪಿಸಿಕೊಂಡಿರುವುದರಿಂದ ಈ ಜಗತ್ತೆಲ್ಲವೂ ನೀನೇ ಆಗಿದ್ದೆ ಅಂತ ಅದರ ತಾತ್ಪರ್ಯ. ನದಂಗೋ ಓದತೀನಾಂ ನದಯೋ ಯುವತೀನಾಂ ಅನ್ನೋದನ್ನ ಹಿಂದಿನಂತೆ ವ್ಯಾಖ್ಯಾನಿಸಬೇಕು ಅಂತ ಹೇಳ್ತಾರೆ ರಘುನಾಥ ತೀರ್ಥ. ಅನೇನ ಸರ್ವಸ್ವಾಮಿತ್ವ ಸರ್ವ ಇತಿ ನಿರ್ವಚನ ಸೂಚನಾ ಸರ್ವಮೂರ್ತಿರತ್ರ. ಭಗವಂತ ಸರ್ವ ಯಾಕೆ ಅಂದ್ರೆ ಸರ್ವಸ್ವಾಮಿ ಆದ್ರಿಂದ, ಜಗತ್ತೆಲ್ಲದಕ್ಕೂ ಕೂಡ ಆತ ಸ್ವಾಮಿ ಆದ್ರಿಂದ ಅವನೇ ಸರ್ವ ಅಂತ ನಿರ್ವಚನವನ್ನು ತೋರಿಸಿಕೊಟ್ಟ ಹಾಗಾಯ್ತು. ಸರ್ವ ಅನ್ನುವ ಒಂದು ಭಗವಂತನ ಮೂರ್ತಿಯನ್ನ ಈ ಮಂತ್ರದಿಂದ ಕೀರ್ತಿಸಿದಂತಾಯ್ತು. ಇದು ತತ್ವಸಾರ ವ್ಯಾಖ್ಯಾನದಲ್ಲಿ ಬರುವಂತಹ ಸಂಗತಿ. ನಾನದನ್ನ ಅರ್ಥ ಮಾಡಿಕೊಂಡಿರುವುದು ಹೇಗೆ, ಅದರ ಭಾವಾರ್ಥ ಏನು? ತಾತ್ಪರ್ಯ ಏನು ಅಂದ್ರೆ, ಭಗವಂತನೇ ನೀನು ಜ್ಞಾನ ಸ್ವರೂಪನಾಗಿದ್ದಿ, ನೀನು ಸರ್ವ ಐಶ್ವರ್ಯವಂತನೂ ಕೂಡ ಹೌದು, ನೀನೇ ಇಂದ್ರ. ನೀನು ನಿನ್ನ ಈ ಬಲವನ್ನೆಲ್ಲ ಜಗತ್ತಿಗೆ ತೋರಿಸ್ತಾ ಇದ್ದೆ, ತೋರಿಸಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದೆ. ಎಲ್ಲಾ ಕಡೆ ನೀನು ವ್ಯಾಪಿಸಿಕೊಂಡಿರುವುದರಿಂದ ನಿನ್ನ ಬಲವನ್ನು ತೋರಿಸಿದ ಹಾಗಾಯ್ತು ಈ ಜಗತ್ತಿಗೆ. ನಿನ್ನ ಶಾಸ್ತ್ರಗಳ ಅಧ್ಯಯನ ಮಾಡಿ ಆ ಶಾಸ್ತ್ರಗಳನ್ನ ಸುರಕ್ಷಿತವಾಗಿ ಇಡಬೇಕಾದಂಥ ಎಲ್ಲಾ ಸಾಧಕರು ಕೂಡ, ನಮ್ಮಂತಹ ಸಾಧಕರು, ಸಾಮಾನ್ಯರು, ದೊಡ್ಡವರು, ಮಧ್ಯಮರು, ಎಲ್ರಿಗೂ ಕೂಡ ಸೃಷ್ಟಿ, ಪಾಲನ, ನಾಶ, ಮೋಕ್ಷ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಟ್ಟು ಮುನ್ನಡೆಸುವವನು ನೀನೇ. ಜಗತ್ತಿಗೆಲ್ಲ ಸೃಷ್ಟಿಯಾದಿಗಳನ್ನು ಕೊಡುವುದರಿಂದ ಭಗವಂತನೇ ಸೃಷ್ಟಿಯಾದ್ಯಷ್ಟಕಗಳನ್ನು ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಇದನ್ನೆಲ್ಲ ಕೊಡುವುದರಿಂದ, ಮತ್ತೆ ಇನ್ನೂ ಅನೇಕ ಕಾರಣಗಳಿಂದ ಆತ ಸರ್ವ. ಮೊದಲನೇದಾಗಿ ಇಡೀ ಜಗತ್ತಿಗೂ ಸೃಷ್ಟಿಯಾದಿ ಅಷ್ಟಕಗಳನ್ನು ಕೊಡುವುದರಿಂದ, ಅದರ ಸೃಷ್ಟಿ, ಪಾಲನ, ನಾಶ ಅಂದ್ರೆ ನಮ್ಗೆ ಗೊತ್ತಾಗ್ತದೆ. ನಿಯತಿ ಅದರ ನಿಯಮನ, ಜ್ಞಾನ, ಆವೃತ್ತಿ ಅದಕ್ಕೆ ಅಜ್ಞಾನದ ಆವರಣ,
ಬಂಧ, ಈ ಪ್ರಾಕೃತ ದೇಹದಿಂದ ಬಂಧ, ಮತ್ತೆ ಮೋಕ್ಷ, ಈ 8 ಕೂಡ ಭಗವಂತನೇ ಕೊಡುವುದರಿಂದ ಜಗತ್ತಿಗೆಲ್ಲ ಅವನೇ ಸರ್ವ. ಅವನು ಸರ್ವ ಆಗಲಿಕ್ಕೆ ಮತ್ತೂ ಕೆಲವು ಕಾರಣಗಳಿವೆ. ಅವನು ಪೂರ್ಣ ಗುಣ, ಪೂರ್ಣ ಜ್ಞಾನವುಳ್ಳವನು, ಪೂರ್ಣ ಸಾಮರ್ಥ್ಯವುಳ್ಳವನು, ಆದ್ರಿಂದ ಅವನು ಸರ್ವ. ಸರ್ವಾಂತರ್ಯಾಮಕ ಆದ್ರಿಂದ ಅವನು ಸರ್ವ. ಸರ್ವ ಅಂತರ್ಯಾಮ, ಸರ್ವ ಅಂತರ್ಗತನಾದ್ರಿಂದ ಸರ್ವ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದರಿಂದ ಸರ್ವ ಎಂಬ ಈ ಅರ್ಥ ನಮಗೆ ಆ ಶ್ಲೋಕದಲ್ಲಿ ತನ್ವಾವೃಧಾನ ಅಚರಹ ಎಂಬ ಶಬ್ದಗಳಿಂದ ದೊರೆಯುತ್ತದೆ. ಆದ್ರಿಂದ ಸರ್ವ ಎಂಬ ಶಬ್ದದ ವ್ಯಾಖ್ಯಾನ ರೂಪವಾದದ್ದು ಈ ಶ್ಲೋಕ ಅಂತ ನಾವು ತಿಳ್ಕೊಳ್ಬೇಕು. ಶ್ಲೋಕದ ಭಾವಾರ್ಥ, ವೇದ ಮಂತ್ರದ ಭಾವಾರ್ಥ ನೋಡಿದ್ವಿ. ಅದರ ಶಬ್ದಾರ್ಥ ಏನು? ಶ್ಲೋಕದಲ್ಲಿ ಯದಚರಃ ತನ್ವಾವೃಧಾನ ನದಂಬೋಧತೀನಾಂ ಅಂತಿದೆಯಲ್ಲ, ಯತು ಅಂದ್ರೆ ಯಸ್ಮಾತ್, ಯಾವ ಕಾರಣದಿಂದ ಅಂತ ಅಲ್ಲಿದೆ. ಅದನ್ನ ನಾನು ಯತು ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಜ್ಞಾತೃ ಸ್ವರೂಪ ಅಥವಾ ಜ್ಞಾನ ಸ್ವರೂಪ. ಅದಕ್ಕೆ ಆಧಾರಗಳನ್ನು ಮುಂದೆ ತೋರಿಸ್ತೇನೆ. ಮೂಲ ವೇದ ಮಂತ್ರದಲ್ಲಿ ಯದಚರಃ ತನ್ವಾವೃಧಾನ ಬಲಾನೀಂದ್ರ ಪ್ರಬ್ರುವಾಣೋ ಜನೇಶು 10ನೇ ಮಂಡಲದ 54ನೇ ಸೂಕ್ತದಲ್ಲಿ ಯದಚರಸ್ತನ್ವಾವೃಧಾನ ಬಲಾನೀಂದ್ರ ಪ್ರಬ್ರುವಾಣೋ ಜನೇಶು ಮಾಯೇತ್ಸಾ ತೇ ಯಾನಿ ಯುದ್ಧಾನ್ಯಾಹು ನಾದ್ಯ ಶತ್ರುಂ ನ ಪುರಾ ವಿವಿತ್ಸೆ ಅಂತ ಇರೋದು. ಇದಿಷ್ಟು ಒಂದು ಮಂತ್ರ ಆ 10ನೇ ಮಂಡಲದ 54ನೇ ಅಧ್ಯಾಯದಲ್ಲಿ. ಆ ಒಂದು ಮಂತ್ರವನ್ನ 2 ಭಾಗ ಮಾಡಿ ಅದರ ಪೂರ್ವಾರ್ಧವನ್ನ ಈ ಸರ್ವ ಶಬ್ದಕ್ಕೆ ಹೊಂದಿಸಿಕೊಂಡಿದ್ದಾರೆ. ಅಂದ್ರೆ 21ನೇ ಬೃಹತಿ ಮಂತ್ರ ಏನಿದೆ ಇದಕ್ಕೆ ಹೊಂದಿಸಿಕೊಂಡಿದ್ದಾರೆ. ಉತ್ತರಾರ್ಧ ಮಾಯೇತ್ಸಾತೆ ಯಾನಿ ಯುದ್ಧಾನ್ಯಾಹು ನಾದ್ಯ ಶತ್ರುಂ ನನು ಪುರಾ ವಿವಿತ್ಸೆ ಅನ್ನುವಂಥ ಮಂತ್ರ ಏನಿದೆ ಅದನ್ನ 22ನೇ ಬೃಹತಿ ಮಂತ್ರಕ್ಕೆ ಶರ್ವಃ, ಈಗ ನಾವು ನೋಡ್ತಾ ಇರೋದು ಸರ್ವಃ, ಮುಂದೆ ನೋಡುವುದು ಶರ್ವ ಅಂತ ಹೇಳಿ ಆ ಮಂತ್ರಕ್ಕೆ ಅದನ್ನ ಹೊಂದಿಸ್ಕೋತಾರೆ. ಆದ್ರಿಂದ ಆ ಯತು ಅಂತ ಅಲ್ಲಿ ಏನಿದೆಯಲ್ಲ ಮೂಲ ವೇದ ಮಂತ್ರದಲ್ಲಿ, ಯತು ಅಂದ್ರೆ ಯಾವ ಕಾರಣದಿಂದ, ನೀನು ನಿನ್ನ ಬಲವನ್ನೆಲ್ಲ ಜಗತ್ತಿಗೆ ತೋರಿಸ್ತಾ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದೆ, ನೀನೇನು ಯುದ್ಧಗಳನ್ನ ಮಾಡಿದ್ದೆ ದೈತ್ಯರನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ, ಆ ಯುದ್ಧವೆಲ್ಲವೂ ನಿನ್ನ ಮಾಯೆ ಅಂತ ಆ ಒಟ್ಟಾರೆ ವೇದ ಮಂತ್ರ ಅಲ್ಲಿ ಮೂಲದಲ್ಲಿರುವುದು, ಮೂಲ ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ. ಯತು ಅಂದ್ರೆ ಯಾವ ಕಾರಣದಿಂದ ಅಂತೇನಿದೆಯಲ್ಲ, ಸಂಸ್ಕೃತದಲ್ಲಿ ಯತು ತತ್ ಇವೆಲ್ಲ ಒಟ್ಟಿಗೆ ಬರಬೇಕು. ಯಹ ಸಹ, ಯಾರೋ ಅವನು, ಯತ್ರ ತತ್ರ ಎಲ್ಲಿ ಅಲ್ಲಿ ಇತ್ಯಾದಿ ರೂಪದಲ್ಲಿ ಒಟ್ಟಿಗೆ ಬರಬೇಕವೆಲ್ಲ. ಹಾಗಾಗಿ ಆ ವೇದ ಮಂತ್ರದಲ್ಲಿ ಮೂಲತಃ ಯತು ಒಂದು ಶಬ್ದ ಇದೆ. ಯತು ಅಂದ್ರೆ ಯಾವ ಕಾರಣದಿಂದ, ಯಾವ ಶಕ್ತಿಯನ್ನು ನೀನೇನು ತೋರಿಸಿದೆ ಅದೆಲ್ಲವೂ ನಿನ್ನ ಮಾಯೆ ಅಂತ. ಮುಂದೆ ಒಂದು ಕಡೆ ಯತು ಅನ್ನೋ ಶಬ್ದ ಇದ್ರೆ ಮತ್ತೊಂದು ಕಡೆ ತತ್ ಒಂದು ಶಬ್ದ ಇದೆ. ಆ ತತ್ ಎಂಬ ಶಬ್ದದ ರೂಪಾಂತರವೇ ಸಾ ಅಂತ ಹೇಳಿ. ಈಗ ಮಾಯೇತ್ಸಾಪೆ ಅನ್ನುವುದನ್ನು ನಾವು 22ನೇ ಬೃಹತಿ ಮಂತ್ರಕ್ಕೆ ತಗೊಳ್ತೇವೆ. ಯದುಚರಸ್ತನ್ವಾವೃಧಾನ ಅಂತ ಅನ್ನೋಲ್ಲಿ ಯತು ಅಂತ ಅನ್ನೋದನ್ನ 21ನೇ ಬೃಹತಿ ಮಂತ್ರಕ್ಕೆ ತಗೊಳ್ತೀವಿ ಅಂದ್ಮೇಲೆ, ಹಾಗಾದ್ರೆ ಯತು ಮತ್ತು ಸ ಅನ್ನುವುದಕ್ಕೆ ಮೂಲ ವೇದ ಮಂತ್ರದಲ್ಲಿ ಏನು ಸಂಬಂಧ ಇತ್ತು ಆ ಸಂಬಂಧ ಈಗ ಇಲ್ಲ ಅಂತ ಆಗ್ತದೆ. ಮೂಲ ಮಂತ್ರದಲ್ಲಿ ಯತಚರಸ್ತನ್ವಾವೃಧಾನೋ ಬಲಾನೀಂದ್ರ ಪ್ರಬ್ರುವಾಣೋ ಜನೇಶು ಮಾಯೇತ್ಸಾಪೇಯಾನಿ ಯುದ್ಧಾನ್ಯಾಹು ನಾದ್ಯ ಶತ್ರುಂ ನನು ಪುರಾ ವಿವಿತ್ಸೆ ಅಂತ ಇಡೀ ಒಂದು ಮಂತ್ರ. ಅಲ್ಲಿ ಯತು ತತ್ ಇವುಗಳೆಲ್ಲಕ್ಕೂ ಒಂದು ಸಂಬಂಧ, ಹೊಂದಾಣಿಕೆ. ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಹನುಮ ಇತ್ಯಾದಿ ರೂಪವಾದಂತಹ ಒಂದು ಸಂಬಂಧ. ನೀನೇನೇನು ಯುದ್ಧಗಳನ್ನು ಮಾಡಿದ್ದಿ ಆ ಎಲ್ಲ ಯುದ್ಧಗಳು ಕೂಡ ನಿನ್ನ ಮಾಯೆ. ಯಾವ ಯಾವ ಯುದ್ಧಗಳನ್ನು ಮಾಡಿದ್ದೀಯೋ ಆ ಎಲ್ಲ ಯುದ್ಧಗಳು ನಿನ್ನ ಮಾಯೆ. ಯಾವ ಯಾವ ಅಂತ ಅನ್ನೋದು ಯತ್ ಶಬ್ದ.
ಆ ಯುದ್ಧಗಳು ಅವುಗಳೆಲ್ಲವೂ ಕೂಡ ಅಂತನ್ನೋದು ತತ್ಸಬ್ದ. ಮೂಲದಲ್ಲಿ ಅದು ಸರಿ, ಮೂಲ ವೇದ ಮಂತ್ರದಲ್ಲಿ. ಇಲ್ಲಿ ಎತ್ತು ಮತ್ತು ತತ್ಸಬ್ದಗಳು ಎರಡೂ ಕೂಡ ಬೇರ್ಪಟ್ಟು ಬಿಟ್ಟಿವೆ 21ನೇ ಮಂತ್ರದಲ್ಲಿ ಮತ್ತು 22ನೇ ಮಂತ್ರದಲ್ಲಿ. ಹಾಗಾಗಿ ಇದಕ್ಕೆ ಏನ್ ಅರ್ಥ ಹೇಳಬೇಕು? ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಯತು ಯಸ್ಮಾತ್, ಯಾವ ಕಾರಣದಿಂದ ನೀನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದೀಯೋ ಆದ್ದರಿಂದ ನಾನು ನಿನ್ನನ್ನೇ ಈ ಜಗತ್ತಿನ ಬಲದಾಯಕ, ಜಗತ್ತಿಗೆಲ್ಲದಕ್ಕೂ ಕೂಡ ಬಲವನ್ನು ಕೊಟ್ಟವನು. ಸರ್ವೇಶು ವಿದ್ಯಮಾನಾನಿ ಬಲಾನಿ ಗುಣಜಾತಾನಿ, ಜಗತ್ತಿನಲ್ಲಿರುವ ಬಲ ಗುಣ ಮೊದಲಾದ ವೈಭವಗಳೆಲ್ಲವೂ ಬಂದದ್ದು ನಿನ್ನಿಂದಲೇ, ನೀನೇ ಅದು ಅಂತ ವರ್ಣನೆ ಮಾಡ್ತೇನೆ ಅಂತ ಹೀಗೆ ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳಿದಂತ ಆಗ್ತದೆ. ಯತು ಯಸ್ಮಾತ್ ಅಂತ ಅವರು ವ್ಯಾಖ್ಯಾನ ಮಾಡಿರುವುದು ಅದಕ್ಕಾಗಿಯೇ. ಆದ್ರೆ ನಾನು ಆ ಯತು ಅನ್ನೋದಕ್ಕೆ ಯಸ್ಮಾತ್, ಯಾವ ಕಾರಣದಿಂದ ಅಂತನೂ ಅರ್ಥ ಮಾಡಿಕೊಂಡಿಲ್ಲ. ಯತು ಅನ್ನುವ ಶಬ್ದಕ್ಕೆ ಜ್ಞಾನ ಸ್ವರೂಪ ಅನ್ನುವಂಥ ಒಂದು ಬೇರೆ ಅರ್ಥವನ್ನ ಸರ್ವಮೂಲದಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಜ್ಞಾನಸ್ವರೂಪನಾದ ಭಗವಂತನೇ, ಇಂದ್ರ ಸರ್ವೈಶ್ವರ್ಯ ಉಳ್ಳವನೇ, ತ್ವಂ ನೀನು, ಜನೇಶು ಲೋಕೇಶು ಈ ಜಗತ್ತಿನಲ್ಲೆಲ್ಲ, ಬಲಾನಿ ಅಂದ್ರೆ ನಿನ್ನ ಶಕ್ತಿಗಳನ್ನ, ನಿನ್ನ ಸಾಮರ್ಥ್ಯವನ್ನ, ಪಬ್ರುವಾಣ ಎಲ್ಲರಿಗೂ ತೋರಿಸ್ತಾ, ಈ ಜಗತ್ತಿನಲ್ಲಿ ಎಲ್ರಿಗೂ ಕೂಡ ನಿನ್ನ ಶಕ್ತಿಯನ್ನು ತೋರಿಸ್ತಾ, ತನ್ವಾ ಸ್ವರೂಪೇಣ, ತನು ಅಂದ್ರೆ ಶರೀರ, ಅದು ತೃತೀಯ ವಿಭಕ್ತಿ ಏಕವಚನ, ಅದು ಸ್ವರೂಪೇಣ ವ್ಯಾವೃಧಾನ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದೆ, ವ್ಯಾಪ್ತನಾಗಿದ್ದು. ವಹ ಓದತೀನಾಂ ಯೋಯುವತೀನಾಂ ಶ್ರುತೀನಾಂ, ನೀನು ನಿನ್ನ ಅನೇಕ ರೂಪಗಳಲ್ಲಿ ಬೆಳಕಿಗೆ ತಂದಂಥ, ನಮ್ಮ ಹೃದಯವನ್ನು ಮುಟ್ಟುವಂಥ ನಿತ್ಯ ನೂತನಗಳಾದ ಶಾಸ್ತ್ರಗಳ ನದನ್ ಪಠನಶೀಲಂ ಪ್ರತ್ಯೇಕಂ ಸಾಧಕಂ. ನದ ಅಂದ್ರೆ ಅಧಿಪತಿ, ನಾವೆಲ್ಲ ಶಾಸ್ತ್ರಗಳಿಗೆ ಅಧಿಪತಿಗಳೇನಲ್ಲ, ನಾವು ಅದನ್ನು ಪಠನ ಮಾಡುವವರು. ನದ ಅವ್ಯಕ್ತ ಶಬ್ದ ಅಂತ ಧಾತು ಇದೆಯಲ್ಲ, ಅದರಿಂದ ನಾವು ಅದನ್ನು ಪಠನ ಮಾಡುವವರು ಅಂತ ಅರ್ಥ ಇಟ್ಕೊಳ್ಳೋಣ. ಹಾಗೆ ಅರ್ಥ ಇಟ್ಕೊಂಡಿದ್ದೀನಿ. ಹಿಂದೂ ಒಂದು ವೇದ ಮಂತ್ರಕ್ಕೆ ಈ ನದ ಅಂತ ಅನ್ನೋದಕ್ಕೆ ಹೀಗೆ ಅರ್ಥ ಹೇಳಿದ್ರೆ ನಾನು ವ್ಯಾಖ್ಯಾನ ಮಾಡಿದ್ದೆ. ಈ ನದಂ ಅನ್ನೋದಕ್ಕೇನೆ ನದ ಅಂತ ಬಂದಲ್ಲೆಲ್ಲ ದೇವತೆಗಳೇ, ವೇದಾಭಿಮಾನಿ ದೇವತೆಗಳು, ವೇದದ ಮುನಿಗಳೇ ಏನಾಗಬೇಕಾಗಿಲ್ಲ, ನಾವು ಕೂಡ ನದರೇ. ಯಾಕೆಂದ್ರೆ ಆ ವೇದಗಳನ್ನ ನದಂತೀತಿ ನದಾಹ, ವೇದಗಳನ್ನು ಹೇಳ್ತಾ ಇರುವವರು ನಾವು, ಪಠನ ಮಾಡಬೇಕಾದವರು ನಾವು, ಪಠನ ಮಾಡಿ ನಮ್ಮ ಕರ್ತವ್ಯವನ್ನ ಪಾಲನೆ ಮಾಡಬೇಕಾದವರು ನಾವು. ಆದ್ರಿಂದ ನಾವು ನದರೇ. ಪಠನಶೀಲನಾದಂಥ ಪ್ರತ್ಯೇಕ ಸಾಧಕ, ಒಬ್ಬೊಬ್ಬ ಸಾಧಕ ಏನಿದ್ದಾಳ, ಪ್ರತಿಯೊಬ್ಬ ಸಾಧಕ, ಅವನನ್ನು ನೀನು ಅಚರಹ ಅನ್ನೋ ಶಬ್ದಕ್ಕೆ ಮೂಲ ಅರ್ಥ ನೀನು ಸಂಚಾರ ಮಾಡ್ತೀಯ ಅಂತ, ಮಾಡಿದ್ದಿ ಅಂತ. ಇವೆಲ್ಲವೂ ಕೂಡ ಅಂತರ್ನೀಚ ನಿಜಾರ್ಥಗಳು. ನೀನು ಸಂಚಾರ ಮಾಡಿದ್ದಿ ಅಂತ ಅರ್ಥ ಅಲ್ಲ, ನೀನು ಸಂಚಾರ ಮಾಡಿಸಿದ್ದಿ ಅಂತ ಅರ್ಥ. ಇವೆಲ್ಲ ಯಾಕೆ ಹೀಗೆ ಅಂದ್ರೆ, ಜಗತ್ತಿನಲ್ಲಿ ನಾವು ಮಾಡುವುದಕ್ಕೂ ಮತ್ತೊಬ್ಬರ ಕಡೆಯಿಂದ ಮಾಡಿಸುವುದಕ್ಕೂ ವ್ಯತ್ಯಾಸ ಇರ್ತದೆ. ನಾನೇ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡುವುದು, ಇನ್ನೊಬ್ಬರ ಕೈಯಿಂದ ಆ ಕೆಲಸವನ್ನು ಮಾಡಿಸುವುದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಈ ಜಗತ್ತಿನಲ್ಲಿ. ಮತ್ತೆ ಆ ಎರಡು ಕ್ರಿಯೆಗಳು ಕೂಡ ಭಿನ್ನವೇ, ಅದರ ಫಲವೂ ಬೇರೆ ಜಗತ್ತಿನಲ್ಲಿ ಎಲ್ಲ ಕಡೆ. ಆದ್ರೆ ಭಗವಂತನ ದೃಷ್ಟಿಯಲ್ಲಿ ತಾನೇ ಮಾಡುವುದು, ಇನ್ನೊಬ್ಬರ ಕಡೆಯಿಂದ ಮಾಡಿಸುವುದು ಎಲ್ಲವೂ, ಅವನ ಕ್ರಿಯೆಗಳೆಲ್ಲವೂ ಕೂಡ ಅಭಿನ್ನಾದಿಂದ ನಡೀತದೆ. ಪ್ರತಿಯೊಬ್ಬ ಸಾಧಕನನ್ನು ಕೂಡ ನೀನೇ ಮುನ್ನಡೆಸಿದ್ದಿ. ಸಾಧಕನನ್ನು ನೀನು ಮುನ್ನಡೆಸುವುದು ಅಂದ್ರು, ನೀನೇ ಮುನ್ನಡೆಯುವುದು ಅಂದ್ರು ಒಂದೇ ನಿನ್ನ ಪಾಲಿಗೆ. ಯಾಕಂದ್ರೆ ಕ್ರಿಯೆಗಳು ಅಭಿನ್ನ. ಸಾಧಕನನ್ನು ಮುನ್ನಡೆಸಿದ್ರು, ನೀನು ಮುನ್ನಡೆದ್ರು ನಿನಗೆ ಫಲದ ವ್ಯತ್ಯಾಸ ಏನೂ ಇಲ್ಲ. ಆಪ್ತ ಕಾಮ ನೀನು, ಯಾವ ಕೆಲಸವನ್ನು ನಿನ್ನ ಫಲಕ್ಕಾಗಿ ನೀನು ಮಾಡುವವನಲ್ಲ. ನಾವಾದ್ರೆ ನಾವು ಕೆಲಸ ಮಾಡಿದಾಗ ಒಂದು ಫಲ, ಇನ್ನೊಬ್ಬರ ಕಡೆಯಿಂದ ಮಾಡಿಸಿದಾಗ ಮತ್ತೊಂದು ಫಲ. ನಮಗೆಲ್ಲ ನಮ್ಮ ಕ್ರಿಯೆಗಳು ಭಿನ್ನ. ಭಗವಂತನ ಕ್ರಿಯೆಗಳು ಮಾತ್ರ ಅವನೇ ಮಾಡಿದ ಕ್ರಿಯೆಯು, ಇನ್ನೊಬ್ಬರ ಕಡೆಯಿಂದ ಮಾಡಿಸಿದ ಕ್ರಿಯೆಯು ಎರಡೂ ಕೂಡ ಅಭಿನ್ನವೇ. ಕ್ರಿಯೆಗಳೆಲ್ಲ ಅಭಿನ್ನವೇ ಒಂದು. ಆದ್ರಿಂದ ಜಗತ್ತಿನಲ್ಲಿ ನಾನು ಮಾಡಿದಾಗ, ನಾನೇ ಮಾಡುವ ಪ್ರಸಂಗ ಬಂದಾಗ ನಾನು ಮಾಡಿದೆ ಅಂತ ವಾಕ್ಯ ಪ್ರಯೋಗ ಮಾಡ್ತೇವೆ. ಅಲ್ಲಿ ನಿಚ್ಚ ಪ್ರತ್ಯಯ ಇರೋದಿಲ್ಲ ವ್ಯಾಕರಣ ದೃಷ್ಟಿಯಿಂದ.
ಇನ್ನೊಬ್ಬರ ಕಡೆಯಿಂದ ಮಾಡಿಸಿದಾಗ ನಾನು ಅವನ ಕಡೆಯಿಂದ ಮಾಡಿಸಿದೆ ಅಂತ ಹೇಳಿ ನಿಚ್ ಪ್ರತ್ಯಯ ಇರ್ತದೆ. ಆದ್ರೆ ಭಗವಂತನ ಕುರಿತಾಗಿ ಆ ನಿಚ್ ಪ್ರತ್ಯಯ ಬೇಕಾಗಿಲ್ಲ. ನಿಚ್ ಪ್ರತ್ಯಯ ಇರದೇ ಹೋದ್ರೂ ಕೂಡ ಭಗವಂತ ಮುನ್ನಡೆದಿದ್ದಾನೆ ಅಂದ್ರೆ ಮುನ್ನಡೆಸಿದ್ದಾನೆ ಅಂತಾನೆ ಅರ್ಥ. ಅದಕ್ಕೆ ನಿಚ್ ಪ್ರತ್ಯಯದ ಅರ್ಥ ಅಂತರ್ಗತವಾಗಿರ್ತದೆ, ಮೇಲಿನ ನೋಟಕ್ಕೆ ಕಾಣುವಂತಿರೋದಿಲ್ಲ. ಆದ್ರಿಂದ ಅಚರಹ ಅಂದ್ರೆ ಅಚಾರವ ಅಂತ ಅರ್ಥ. ಭಗವಂತನ ನೀನು ಮುನ್ನಡೆದಿದ್ದಿ ಅಂದ್ರೆ ನೀನು ಮುನ್ನಡೆಸಿದ್ದಿ ಅಂತ ಅರ್ಥ. ಅದಕ್ಕೆ ಅಂತರ್ನೀತ ನಿಜಾರ್ಥವನ್ನ ತತ್ವಸಾರ ವ್ಯಾಖ್ಯಾನದಲ್ಲಿ ಅನೇಕ ಕಡೆ ರಘುನಾಥ ತೀರ್ಥರು ಇಟ್ಕೊಂಡಿದ್ದಾರೆ. ನೀನು ಈ ಜಗತ್ತನ್ನು ಮುನ್ನಡೆಸುವುದು ಹೇಗೆ ಈ ಎಲ್ಲ ಸಾಧಕರನ್ನ ಅಂದ್ರೆ ಸೃಷ್ಟ್ಯಾದಷ್ಟಕಂ ದತ್ವ ಆಚಾರಯ ಇತ್ಯರ್ಥ. ಅವರಿಗೆ ಸೃಷ್ಟಿ ಮೊದಲಾದವುಗಳನ್ನು ಕೊಟ್ಟು ನೀನು ಮುನ್ನಡೆಸ್ತೆ ಅಂತ ಹೀಗೆ ಅವ್ರದ್ದು ಒಟ್ಟಾರೆ ತಾತ್ಪರ್ಯ. ಇದರ ಶಬ್ದಾರ್ಥ ಇದು. ಎಲ್ಲಾ ಕಡೆ ನೀನೇನು ವ್ಯಾಪಿಸಿದ್ಯಲ್ಲ, ನಿನ್ನ ವ್ಯಾಪ್ತಿಯನ್ನು ನೋಡಿದವರಿಗೇನೆ ನಿನ್ನ ಆ ಒಂದು ಶಕ್ತಿಯು ಕೂಡ ಗೊತ್ತಾಗ್ತದೆ. ನರಸಿಂಹನ ಅವತಾರದಲ್ಲಿ ನೋಡ್ತೇವೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಃ. ಅವನು ಕಂಬದಲ್ಲಿ ಏನು ಕಾಣಿಸ್ಕೊಂಡ ಅಥವಾ ಸಭಾಭವನದಲ್ಲಿ ನಡ್ಕೊಂಡು ಬಂದಲ್ಲ ನರಸಿಂಹದೇವ, ಅದು ಆ ಬಲವನ್ನು ತೋರಿಸುವುದು, ತನ್ನ ಶಕ್ತಿಯನ್ನು ತೋರಿಸಿದ. ಕಂಬವನ್ನು ಸೀಳಿ ಹೊರಗೆ ಬಂದಿರುವುದು ಅವನ ಶಕ್ತಿಯನ್ನು ತೋರಿಸುವುದೇ. ಸಭಾಭವನದಲ್ಲಿ ನಡೆದುಕೊಂಡು ಬಂದ ಹರಿವಂಶಕ್ಕನುಸಾರವಾಗಿ ಅದು ಅವನ ಶಕ್ತಿಯನ್ನು ತೋರಿಸುವುದೇ. ಕಂಬದ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ವ್ಯಾಪ್ತಿಯನ್ನು ತೋರಿಸುವುದೇ ಅದು. ಒಟ್ಟಾರೆ ಭಗವಂತನ ಕ್ರಿಯೆಗಳ ಅರ್ಥ ಏನು, ಅವನ ಶಕ್ತಿ ಏನಿದೆ ಅಂತ ಅನ್ನೋದನ್ನು ತೋರಿಸುವುದು. ಶಕ್ತಿ ಆವಿಷ್ಕಾರ ಆ ಕ್ರಿಯೆಗಳೆಲ್ಲ. ಮತ್ತು ಎಲ್ಲ ಕಡೆ ಅವನ ವ್ಯಾಪ್ತಿ ಇದೆ ಅಂತನೂ ತಿಳಿಸುವುದು ಅದರ ಉದ್ದೇಶ ಆಗಿರ್ತದೆ. ಪ್ರತಿಯೊಂದು ಅವತಾರದ ಉದ್ದೇಶವೂ ಅದೇ. ಹೀಗೆ ನಿನ್ನ ಬಲವನ್ನು ನೀನು ಎಲ್ಲರಿಗೂ ತೋರಿಸ್ತಾ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಿ ತನ್ನುವ ವಾವೃಧಾನ ಅಂತ. ಈಗಿಲ್ಲಿ ಆ ಯತ್ ಶಬ್ದಕ್ಕೆ ಜ್ಞಾನ ಸ್ವರೂಪ ಅಥವಾ ಜ್ಞಾತೃ ಸ್ವರೂಪ ಅಂತ ನಾನು ವ್ಯಾಖ್ಯಾನ ಮಾಡಿದ್ನಲ್ಲ, ಅದಕ್ಕೆ ಯತ್ ಅನ್ನೋ ಶಬ್ದಕ್ಕೆ ಯಸ್ಮಾತ್ ಅಂತ ನಾನು ಅರ್ಥ ಇಟ್ಕೊಳ್ಳಿಲ್ಲ. ಯಸ್ಮಾತ್ ಯಾವ ಕಾರಣದಿಂದ ಅಂತ. ಆದ್ರಿಂದ ತಸ್ಮಾತ್ ಆ ಕಾರಣದಿಂದ ಅಂತ ಅದಕ್ಕೆ ತಸ್ಮಾತ್ ಅನ್ನೋ ಶಬ್ದವೂ ಬೇಕಾಗಿಲ್ಲ ನಾನು ಮಾಡಿದ ಅರ್ಥದಲ್ಲಿ. ಯತ್ ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಅದೆಲ್ಲಿದೆ? ಐತರೇಯ ಉಪನಿಷತ್ತಿನಲ್ಲಿ ಅದು ದ್ವಿತೀಯ ಆರಣ್ಯಕ, ಅಲ್ಲಿ 5 ಅಥವಾ 6ನೇ ಅಧ್ಯಾಯ, ಅಲ್ಲಿ ಆರಂಭದಲ್ಲಿಯೇ ಭಗವಂತನ ಲಕ್ಷಣಗಳು, ಭಗವಂತನ 23 ನಾಮಗಳು ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೋಯಮಾತ್ಮೇತಿ ವಯಂ ಉಪಾಸ್ಮಹೇ. ಲಕ್ಷ್ಮೀದೇವಿ ಮಹಿಳಾ ಸ್ವರೂಪಿಯಾದ ಭಗವಂತನನ್ನು ಕೇಳ್ತಾಳೆ, ಭಗವಂತನನ್ನು ಏನಂತ ಉಪಾಸನೆ ಮಾಡೋಣ? ಅದಕ್ಕೆ ಅವನನ್ನು ಪೂರ್ಣಾನಂದ ಅಂತ ಉಪಾಸನೆ ಮಾಡಿದೆ. ಅದಲ್ಲದೆ ಅವನಿಗೆ 23 ನಾಮಗಳಿವೆ. ನಾಮಗಳಿಗನುಸಾರವಾಗಿ ಅವನನ್ನ ಚಿಂತಿಸಿರಿ ಅಂತ ಅವನು ಹೇಳ್ತಾನೆ. ಏನದು? ಯತ್ ಏತತ್ ಹೃದಯಂ ಮನಃ ಚ ಆ ಇತ್ ಇತತ್ ಇತ್ಯಾದಿ ಶಬ್ದಗಳು. ಅದರಲ್ಲಿ ಆ 23 ನಾಮಗಳ ಪೈಕಿ ಮೊದಲನೇ ನಾಮವೇ ಯತ್, ಎರಡನೇದ್ದು ಏತತ್, ಮೂರನೇದ್ದು ಹೃದಯ, ನಾಲ್ಕನೇದ್ದು ಮನಸ್ಸು, 5ನೇದ್ದೇ ಚ. ನಮಗೆ ಇದು ಗೊತ್ತಿರಬೇಕು. ಆದ್ರಿಂದ ಎಲ್ಲೇ ವಿಷ್ಣು ಸಹಸ್ರನಾಮದಲ್ಲಿ ಏವ ಚ ಇತ್ಯಾದಿ ಅರ್ಥಗಳು ಬಂದ್ರೆ ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಚ ಅನ್ನೋ ಶಬ್ದಕ್ಕೆ ಭಗವಂತ ಗುಣರಾಶಿ ಸ್ವರೂಪ ಅಂತ ಅರ್ಥ. ಚ ಅಂದ್ರೆ ಬರೇ ಕೂಡ ಅಂತ ಅರ್ಥ ಅಲ್ಲ. ರಾಮನೂ ಬಂದ, ಕೃಷ್ಣನೂ ಬಂದ, ಗೋವಿಂದನೂ ಬಂದ ಅಂತ ವ್ಯವಹಾರದಲ್ಲಿ ನಾವು ಚ ಅಪಿ ಅಂತ ಹೇಳ್ತಿರ್ತೀವಲ್ಲ, ಹಾಗೆಲ್ಲ ಅರ್ಥ ಅಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಬಂದಾಗ ಅದು ಭಗವಂತನ ಗುಣವನ್ನು ಹೇಳುವಂತಹ ಒಂದು ಶಬ್ದ ಅದು. ಅದಕ್ಕಾಗಿ ರಾಮಾಯ ನಮಃ ಕೃಷ್ಣಾಯ ನಮಃ ಇದ್ದಂಗೆ ಚಾಯ ನಮಃ ಸಕಾರ ಶಬ್ದದಿಂದ ವಾಚ್ಯವಾದಂತಹ ಭಗವಂತನೇ, ಚ ಎಂಬ ವರ್ಣದಿಂದ ವಾಚ್ಯನಾದ ಭಗವಂತನೇ ನೀವು ನಮಸ್ಕಾರ ಅಂತ ಅರ್ಥ. ಹಾಗೆ ಯತು ಅಂದ್ರೆ ಯಾವುದಂತ ಅಷ್ಟೇ ಅರ್ಥ ಅಲ್ಲ. ಯತು ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಅದನ್ನ ಐತರೇಯ ಉಪನಿಷತ್ತಿನ ಆ ಭಾಷ್ಯದಲ್ಲಿ ಮಂತೃತ್ವಾತ್ ಮನ ಇತ್ಯೇವ ಯಚ್ಚ ಜ್ಞಾತ್ರ ಸ್ವರೂಪತಃ
ಭಗವಂತನನ್ನ ಮನಃ ಅಂತ ಹೇಳ್ತಾರೆ, ಯಾಕೆಂದ್ರೆ ಅವನು ಮಂತ ಎಲ್ಲವನ್ನೂ ತಿಳ್ಕೊಳ್ಬಲ್ಲವನಾದ್ರಿಂದ. ಅವನನ್ನ ಯತು ಅಂತ ಹೇಳ್ತಾರೆ, ಯಾಕೆಂದ್ರೆ ಜ್ಞಾನ ಸ್ವರೂಪನಾದ್ರಿಂದ. ಎಚ್ಚ ಯತ್, ಅವನು ಎತ್ ಎಂಬ ಶಬ್ದದಿಂದ ವಾಚ್ಯನಾಗಿದ್ದ, ಆ ಶಬ್ದದಿಂದ ಕೂಡ ಅವನು ವಾಚ್ಯನಾಗಿದ್ದಾನೆ. ಯಾಕಂದ್ರೆ ಜ್ಞಾತೃ ಸ್ವರೂಪ ಆದ್ರಿಂದ. ಜ್ಞಾತೃ ಸ್ವರೂಪ ಅನ್ನೋದಕ್ಕಿಂತ ಜ್ಞಾನ ಸ್ವರೂಪ ಅಂತ ಮತ್ತೊಂದು ಪಾಠ ಇದೆ. ಹಾಗಿದ್ರೆ ಆ ಪಾಠವೇ ಹೆಚ್ಚು ಚೆನ್ನಾಗಿರ್ತದೆ. ಭಗವಂತನನ್ನೇ ಜ್ಞಾನ ಸ್ವರೂಪ ಅಂತ ನಾವು ಹೇಳೋದು. ಜ್ಞಾನವೀರ್ಯೋ ಜ್ಞಾನಬಲೋ ಜ್ಞಾನಾನಂದ ಉದಾಹೃತಃ ತಪಶಬ್ದಾಭಿಧಂ ಪ್ರೋಕ್ತಂ ಜ್ಞಾನರೂಪೋ ಯಥೋ ಹರಿ ಅಂತ ಭಾಗವತ ತಾತ್ಪರ್ಯ. ಆ ಭಗವಂತನನ್ನು ತಪಸ್ಸು ಅಂತ ಹೇಳ್ತಾರೆ, ಯಾಕೆಂದ್ರೆ ಅವನು ಜ್ಞಾನರೂಪನಾದ್ರಿಂದ. ಆದ್ರಿಂದಲೇ ಜ್ಞಾನವೀರ್ಯ ಜ್ಞಾನಬಲ ಜ್ಞಾನಾನಂದ ಉದಾಹೃತಃ. ಅವನ ಶಕ್ತಿ, ಅವನ ವೀರ್ಯ, ಅವನ ಆನಂದ ಎಲ್ಲವೂ ಕೂಡ ಜ್ಞಾನ ಸ್ವರೂಪವೇ ಅಂತ ಅದರ ತಾತ್ಪರ್ಯ. ಆದ್ರಿಂದ ಯತು ಅನ್ನೋ ಶಬ್ದಕ್ಕೆ ಜ್ಞಾನ ಸ್ವರೂಪನಾದ ಭಗವಂತನೇ, ಇಂದ್ರ ಅಂದ್ರೆ ಸರ್ವೈಶ್ವರ್ಯಾದ ಶಾಲಿಯಾದ ಭಗವಂತನೇ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು ಈ ಕಾರಣಕ್ಕಾಗಿ. ಹಾಗಾಗಿ ಅಲ್ಲಿ ಯಸ್ಮಾತ್ ಅಂತ ಅರ್ಥ ಅಲ್ಲ. ಅದಕ್ಕೆ ಯಸ್ಮಾತ್ ಅಂತ ಅರ್ಥ ಅಲ್ಲ. ಅದರಿಂದ ತಸ್ಮಾತ್ ಅನ್ನೋ ಇನ್ನೊಂದು ಶಬ್ದವನ್ನು ಅಲ್ಲಿ ಅಧ್ಯಾಹಾರದ ಮೂಲಕ ತಗೊಳ್ಳುವ ಅಗತ್ಯವೂ ಇಲ್ಲ. ಹಾಗಾದ್ರೆ ಈ ಶ್ಲೋಕದಲ್ಲಿ ಸರ್ವ ಎಂಬ ಶಬ್ದದ ವಿವರಣೆ ಎಲ್ಲಿ ಬಂದಿದೆ ಈ ವೇದ ಮಂತ್ರದಲ್ಲಿ ಅಂದ್ರೆ, ತನ್ವಾ ವಾವೃಧಾನ ಅಂತ ಬಂದಿದೆ. ನಿನ್ನ ತನ್ವಾ ನಿನ್ನ ಶರೀರದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದವನೇ. ಭಗವದ್ಗೀತೆನೇ ಅದನ್ನ ಸ್ಪಷ್ಟವಾಗಿ ಹೇಳಿದೆ, ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವ ಅಂತ. ಇದು ವಿಶ್ವರೂಪಾಧ್ಯಾಯದಲ್ಲಿ ಬರುವಂತಹ ಗೀತಾ ಶ್ಲೋಕನೇ. ನೀನು ಸರ್ವ ಯಾಕೆ ಅಂದ್ರೆ ಸರ್ವವನ್ನು ವ್ಯಾಪಿಸಿಕೊಂಡಿರೋದ್ರಿಂದ. ಸರ್ವಕ್ಕಿಂತ ನೀನು ಅಭಿನ್ನ ಅಂತ ಅರ್ಥ ಅಲ್ಲ, ಶಾಸ್ತ್ರಗಳ ಅಭಿಪ್ರಾಯ ಹಾಗಲ್ಲ. ಸರ್ವ ಈ ಜಗತ್ತು ಬೇರೆ, ನೀನು ಬೇರೆನೆ. ಆದ್ರೂ ನೀನು ಸರ್ವ ಶಬ್ದದಿಂದ ವಾಚ್ಯ ಯಾಕೆಂದ್ರೆ ಎಲ್ಲವನ್ನೂ ನೀನು ವ್ಯಾಪಿಸಿಕೊಂಡಿರುವುದರಿಂದ. ತನ್ವಾವೃಧಾನ ಅನ್ನೋದ್ರಿಂದ ಸರ್ವ ಶಬ್ದ ಅದರದೊಂದು ವ್ಯಾಖ್ಯಾನ ಆಗೋಯ್ತು. ಮತ್ತೆಲ್ಲೆಲ್ಲಿದೆ? ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಚ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದ 11ನೇ ಶ್ಲೋಕ ಅದು. ಈ ಜಗತ್ತಿನಲ್ಲಿ ಸತ್ ಅಂದ್ರೆ ಪೃಥ್ವಿ ಮತ್ತು ತೇಜಸ್ಸು ಮತ್ತು ಅಸತ್ ಅಂದ್ರೆ ವಾಯು ಆಕಾಶಗಳು, ಇದೆಲ್ಲವನ್ನೂ ಕೂಡ ಪ್ರಭವ ಹುಟ್ಟಿಸುವವನು ನೀನು, ಪಾಲಿಸುವವನು ನೀನೇ ಅಂತ ಅರ್ಥ. ಅಪ್ಯ ಅಂದ್ರೆ ನಾಶ ಮಾಡುವವನು ನೀನೇ, ಸರ್ವವನ್ನು ತಿಳಿದವನು ನೀನು. ಆದ್ರಿಂದ ನೀನೇ ಸರ್ವ ಅಂತ ಮಹಾಭಾರತವು ಅದನ್ನು ವ್ಯಾಖ್ಯಾನಿಸಿದೆ. ಮತ್ತೇನರ್ಥ ಅದಕ್ಕೆ? ಸೃಷ್ಟಾಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ತ್ರಿಷಿಭಿಸ್ತುತಃ. ನಾರದ ಪುರಾಣದ ಮಾತು, ಗೀತಾ ಭಾಷ್ಯ 7-6 ಅಲ್ಲಿ ಉದ್ಧೃತವಾಗುತ್ತೆ. ಜಗತ್ತಿನ ಸೃಷ್ಟ, ಸೃಷ್ಟಿಸಿದವನು, ಪಾಲಿಸಿದವನು, ನಾಶ ಮಾಡುವವನು, ನಿಯಮನ ಮಾಡುವವನು, ಅದಕ್ಕೆ ಜ್ಞಾನದ ಬೆಳಕನ್ನು ಕೊಡುವವನು, ಇಡೀ ಜಗತ್ತಿಗೆ ನಾನಾದ್ರಿಂದ ನನ್ನನ್ನೇ ಸರ್ವ ಅಂತ ಜ್ಞಾನಿಗಳು ಹೇಳ್ತಾರೆ. ಭಗವಂತನೇ ನಾರದ ಪುರಾಣದಲ್ಲಿ ಹೇಳಿದ ಮಾತದು. ಅದರಿಂದ ಭಗವಂತನೇ ಸರ್ವ. ಸೃಷ್ಟತ್ವಾತ್ಯವ ಪಾತ್ರತ್ವಾದ ನಿಯಮಾರ್ಥ ಪ್ರಕಾಶನಾತ್ ಸರ್ವತ್ವ ಮುಕ್ತಂ ವಿಷ್ಣು ಮತ್ತು ಸರ್ವಸ್ವರೂಪತಃ. ಮಹಾಭಾರತದ ಮಾತಿದೆ, ಮತ್ತೊಂದು ಕಡೆ ಬಂದದ್ದು. ಐತರೇಯ ಭಾಷ್ಯದಲ್ಲಿ ಉದ್ಧೃತವಾಗುತ್ತೆ. ಕೆಲವೀಗ ಇದರಲ್ಲಿ ಮಹಾಭಾರತದಲ್ಲಿ ಶ್ಲೋಕ ಸಿಗ್ತವೆ. ಅಸತಶ್ಚ ಸದಶ್ಚೈವ ಸರ್ವಸ್ಯ ಪ್ರಭಾಪ್ಯಾತ್ ಅನ್ನೋದು ಈಗ ಸಿಗ್ತವೆ. ಆದ್ರೆ ಈ ಸೃಷ್ಟತ್ವಾತ್ವ ಪಾತ್ರತ್ವಾತ್ ಅನ್ನೋದು ಪ್ರಾಯ ಮಹಾಭಾರತದಲ್ಲಿ ಈಗ ಸಿಗುವುದಿಲ್ಲ. ಅದು ಹೇಗೆ ಇಲ್ಲಿ ಮಹಾಭಾರತದಲ್ಲಿ ಬಂದದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಸೃಷ್ಟಿಸಿರುವುದರಿಂದ, ಪಾಲಿಸುವುದರಿಂದ, ಅದನ್ನು ನಿಯಮಿಸುವುದರಿಂದ, ಜ್ಞಾನದ ಬೆಳಕನ್ನು ಅದಕ್ಕೆ ಕೊಡುವುದರಿಂದ ಭಗವಂತನೇ ಸರ್ವ ಅಂತ ಹೇಳಿದ್ದಾರೆ. ಹೊರತು ಅವನು ಭಗವಂತ ಸರ್ವ ಸ್ವರೂಪ ಅಲ್ಲ. ಅವನು ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತ ಜ್ಞಾನವಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಮಾತು. ಉತ್ಪತ್ತಿ ಸ್ಥಿತಿ ಸಂಹಾರ ಇದನ್ನೆಲ್ಲವನ್ನೂ ಕೂಡ ಭಗವಂತನೇ ಮಾಡುವವನು. 8 ಭಗವಂತನೇ ಮಾಡುವವನು. ಈ 8 ಅವನು ಮಾಡುವುದರಿಂದ ಅವನೇ ಸರ್ವ.
ಅವನೇ ಪೂರ್ಣವಾದ ಗುಣ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಸಾಮರ್ಥ್ಯವುಳ್ಳವನಾದ್ರಿಂದ ಅವನೇ ಸರ್ವ. ಅದು ಓಮಿತ್ಯೇತದಕ್ಷರಂ ಸರ್ವಂ ಅಂತ ಮಾಂಡೂಕ ಉಪನಿಷತ್ನಲ್ಲಿ ಕಂಡು ಬರ್ತದೆ. ಅದರ ಭಾಷ್ಯದಲ್ಲಿ ತದಿದಂ ಗುಣಪೂರ್ತೇವ ಸರ್ವಮಿತ್ಯೇವ ಶಬ್ದಿತಂ, ಭಗವಂತನ ಸರ್ವ ಅಂತಾರೆ. ಯಾಕೆಂದ್ರೆ ಅವನು ಗುಣಪೂರ್ಣನಾದ್ರಿಂದ. ಸಸರ್ವ ಹೃದಯ ಅನುಭೂತಸ್ತು ಸರ್ವ, ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ, ಭಾಗವತ ತಾತ್ಪರ್ಯ 2.2.7 ಅಲ್ಲಿ ಬರುವಂತಹ ಒಂದು ಸಂಗತಿ ಇದು. ಸರ್ವವಿತ್, ಎಲ್ಲರಿಂದಲೂ ಎಲ್ಲವನ್ನೂ ತಿಳಿದವನವನು. ಭಾಗವತ ತಾತ್ಪರ್ಯ ಅಲ್ಲೇ ನಮಗೆ ತಿಳಿಸುವಂತೆ ಸರ್ವ ಪೂರ್ಣಗುಣೋ ಯತಃ, ಪೂರ್ಣಗುಣನಾದ್ರಿಂದ ಭಗವಂತನೇ ಸರ್ವ. ಪ್ರಾಣ ಸರ್ವಾಣಿ ಭೂತಾನಿ ಐತರೇಯ ಉಪನಿಷತ್ತು. ಅದರ ಭಾಷ್ಯದಲ್ಲಿ ಪೂರ್ಣತ್ವಾತ್ ಸರ್ವನಾಮಕ, ಭಗವಂತನ ಸರ್ವ ಅಂತ ಯಾಕಂತಾರೆ ಅಂದ್ರೆ ಅವನು ಪೂರ್ಣನಾಮಕ ಆದ್ರಿಂದ, ಪೂರ್ಣನಾದ್ರಿಂದ. ಸರ್ವ ಸಂಪೂರ್ಣ ಸಾಮರ್ಥ್ಯಾತ್, ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮತ್ತೊಂದು ಮಾತು 10:4-18. ತದಧೀನಂ ಯತಃ ಸರ್ವಂ ಅತಃ ಸರ್ವೋ ಭವಾನಿತಿ ವದಂತಿ ಮುನಯಃ ಸರ್ವೇ ನತು ಸರ್ವಸ್ವರೂಪತಃ. ಪದ್ಮಪುರಾಣದ ಮಾತು, ಗೀತಾ ಭಾಷ್ಯ 4:24 ಉದ್ಧತವಾದ್ದು. ಎಲ್ಲವೂ ನಿನ್ನ ಅಧೀನ ಆದ್ರಿಂದ ನೀನೇ ಜಗತ್ತು, ಮತ್ತು ನಿನ್ನಿಂದ ಅಭಿನ್ನ ಏನಲ್ಲ ಜಗತ್ತು. ಸರ್ವಾಂತರ್ಯಾಮಕತ್ವಾತ್ತು ಸರ್ವನಾಮ ಜನಾರ್ದನ, ಭಾಗವತ ತಾತ್ಪರ್ಯ 4:23-33. ಸರ್ವಸ್ಮ ಆತ್ಮನೇ ನಮಃ. ಸರ್ವಕ್ಕೂ ಅಂತರ್ಯಾಮಕ ನೀನಾದ್ರಿಂದ ನೀನು ಸರ್ವನಾಮ, ಹೊರತು ಸರ್ವಸ್ವರೂಪ ನೀನಲ್ಲ. ಬ್ರಹ್ಮತರ್ಕದ ಮಾತದ. ಸರ್ವಸ್ಮ ಆತ್ಮನೇ ನಮಃ, ಸರ್ವಸ್ಮೈ ಅಂತ ಅದ್ರ ಪದಚ್ಛೇದ. ಸರ್ವಸ್ಮ ಆತ್ಮನೇ ನಮಃ ಅಂತ ಭಗವಂತನಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹಾಕುವಾಗ, ಮಂಗಳಾರತಿ ಮಾಡುವಾಗ, ಅಥವಾ ಪ್ರವಚನದ ಆರಂಭದಲ್ಲಿ ಸಂಕ್ಷಿಪ್ತವಾದ ಮಂಗಲಾಚರಣೆ ಮಾಡುವಾಗ, ಅನೇಕ ಸಂದರ್ಭಗಳಲ್ಲಿ ಭಗವಂತನನ್ನು ಸ್ತುತಿಸಬಹುದಾದಂತಹ ಅತ್ಯಂತ ಸಂಕ್ಷಿಪ್ತವಾದ ಮತ್ತೆ ಅತ್ಯಂತ ಹೆಚ್ಚು ಅರ್ಥಗಳನ್ನು ಒಳಗೊಂಡಂತಹ ಒಂದು ಶಬ್ದ ಅದು. ಸರ್ವಸ್ಮ ಆತ್ಮನೇ ನಮಃ, ಸರ್ವಾಂತರ್ಯಾಮಕನಾದ ಭಗವಂತನೇ ನಮಸ್ಕಾರ. ಎಲ್ಲ ಮನುಷ್ಯೋತ್ತಮರು, ರಾಜರು, ಋಷಿಗಳು, ಪಿತೃಗಳು, ಋಷಿಗಳು, ದೇವೋತ್ತಮಗಳು ಮತ್ತೆ ಲಕ್ಷ್ಮೀದೇವಿ, ಇವರೆಲ್ಲರ ಅಂತರ್ಯಾಮಕ ಅವನಾದ್ರಿಂದ ಅವನೇ ಸರ್ವನಾಮ, ಸರ್ವ ಅಂತ ಅವನಿಗೆ ಹೆಸರಿದೆ. ಹಾಗಾಗಿ ಭಗವಂತನನ್ನು ಸರ್ವ ನಾವು ಮಂಗಲಾಚರಣದಲ್ಲಿ ಹೇಳಿಬಿಟ್ರೆ, ಭಗವಂತನಿಗೆ ನಮಸ್ಕಾರ, ಲಕ್ಷ್ಮೀದೇವಿ ನಮಸ್ಕಾರ, ಚತುರ್ಮುಖ ಸರಸ್ವತಿಯರಿಗೆ, ಪ್ರಾಣ ಭಾರತೀಯರಿಗೆ, ಪತ್ನಿ ಸಮೇತರಾದ ಎಲ್ಲ ದೇವಾದಿ ದೇವತೆಗಳಿಗೆ, ಎಲ್ಲ ಋಷಿಗಳಿಗೆ, ಜ್ಞಾನಿಗಳಿಗೆ, ಗುರುಗಳಿಗೆ ನಮಸ್ಕಾರ ಮಾಡಿದಂತ ಆಗ್ಬಿಡ್ತೇವೆ. ಅಷ್ಟು ಪ್ರಭಾವಶಾಲಿಯಾದಂತಹ ಒಂದು ಮಂತ್ರ ಅದು. ಸರ್ವಸ್ಮೈ ಆತ್ಮನೇ ನಮಃ ಅಂತ ಹೇಳಿ ಸಂಧಿಯಾಗಿ ಸರ್ವಸ್ಮ ಆತ್ಮನೇ ನಮಃ ಅಂತ ಆಗಿದೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಗೀತಾ 11:40. ಸರ್ವಮಿತ್ಯಾಕಾಶ ಅಂತ ತೈತ್ರೇಯ ಉಪನಿಷತ್ನಲ್ಲೂ ಕೂಡ ಭೃಗುವಲ್ಲಿ ಇಲ್ಲಿ ಕಾಣಿಸುವಂತಹ ಒಂದು ಶಬ್ದ ಅದು. ಸರ್ವ ಸರ್ವಪ್ರದತ್ವಾತ್ ಪ್ರಕೃತವು ಪುರುಷೋತ್ತಮ, ತೈತ್ರೇಯ ಉಪನಿಷತ್ತಿನ ಭಾಷ್ಯ. ಸರ್ವ ಎಲ್ಲ ಜಗತ್ತಿಗೆ ಏನೇನು ಯಾರ್ಯಾರಿಗೆ ಬೇಕೋ, ಯಾರ್ಯಾರಿಗೆ ಏನೇನನ್ನು ಕೊಡಬೇಕಾದ ಅಗತ್ಯ ಇದೆಯೋ ಅದೆಲ್ಲವನ್ನು ಕೊಡುವವನಾದ್ರಿಂದ ಅವನೇ ಸರ್ವ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ಬಹೂನಾಂ ಜನ್ಮನಾವಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ನಂತರ ಇಂಥ ಒಂದು ಅಪರೂಪದ ಜ್ಞಾನ. ಭಗವಂತನೇ ನಮ್ಮೆಲ್ಲದಕ್ಕೂ ಕಾರಣ, ನಮ್ಮ ಸೃಷ್ಟಿಯಾದಿ ಎಲ್ಲದಕ್ಕೂ ಕೂಡ ಭಗವಂತನೇ ಕಾರಣ. ಅವನೇ ನಮ್ಗೆ ಅಂತರ್ಯಾಮಿ, ಎಲ್ಲ ಜಗತ್ತಿನ ಅಂತರ್ಯಾಮಿಯೂ ಅವನೇ ಅನ್ನುವಂಥ ಒಂದು ಜ್ಞಾನದ ಸಾರ ನಮಗೆ ಮನವರಿಕೆ ಆಗುವುದು. ಬಹುನಾಂ ಜನ್ಮನಾವಂತೆ ಏನು ಜ್ಞಾನ ಅಂದ್ರೆ ವಾಸುದೇವ ಸರ್ವಮಿತಿ, ಭಗವಂತನೇ ಸರ್ವ. ವಾಸುದೇವ ಅಂದ್ರೂ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು ಅಂತಾನೆ ಅರ್ಥ. ಇದು ಭಗವದ್ಗೀತಾದಲ್ಲೇ 7:19 ಅಲ್ಲಿ ಕಾಣಿಸುವಂತ ಒಂದು ಮಂತ್ರ ಶ್ಲೋಕ. ಇದೆಲ್ಲವೂ ಕೂಡ ಸರ್ವ ಅನ್ನೋ ಶಬ್ದಕ್ಕೆ ನಮಗೆ ತಿಳಿದು ಬರುವಂತಹ ಅರ್ಥಗಳು. ಆದ್ರಿಂದಲೇ
ಈ ಒಂದು ವೇದ ಮಂತ್ರದಲ್ಲಿ ತನ್ವಾವೃಧಾನ, ನಿನ್ನ ಸ್ವರೂಪದಿಂದ ಎಲ್ಲ ವ್ಯಾಪಿಸಿಕೊಂಡಿರುವವನೇ. ಇದು ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅನ್ನುವ ಗೀತೆಯ 11ನೇ ಅಧ್ಯಾಯ 40ನೇ ಶ್ಲೋಕಕ್ಕೆ ಇದು ಸೂಚಕ. ನದಂ ವಹ ಓದತೀನಾಂ ಯೋಗತೀನಾಂ ನದಂ ನದಂ. ನೀನೇ ಬೆಳಕಿಗೆ ತಂದು ಎಲ್ಲ ಶಾಸ್ತ್ರಗಳ ಪಾಠಕರು, ಎಲ್ಲ ಸಾಮಾನ್ಯರಾದವರು, ಮಧ್ಯಮರಾದವರು, ದೊಡ್ಡವರಾದವರು ಎಲ್ಲರಿಗೂ ಕೂಡ ನೀನೇ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದೆ, ಅವ್ರನ್ನ ಮುನ್ನಡೆಸಿದ್ದೆ. ನಿನ್ನ ಶಾಸ್ತ್ರ ಓದದವರನ್ನು ಮಾತ್ರ ಅಲ್ಲ, ಓದದೇ ಇದ್ದವರನ್ನು ನೀನೇ ಮುನ್ನಡೆಸುವುದು. ಅವರಿಗೂ ಕೂಡ ನೀನೇ ಪಾಲನೆ, ನಾಶ, ಸೃಷ್ಟಿ ಎಲ್ಲವನ್ನು ನೀನೇ ಮಾಡುವವನು. ಬಲಾನಿ ಇಂದ್ರ ಪ್ರಬ್ರುವಾಣ, ನಿನ್ನ ಶಕ್ತಿಯನ್ನು ನೀನು ತೋರಿಸಿದ್ದಿ, ಈ ಜಗತ್ತಿಗೆಲ್ಲದಕ್ಕೂ ಕೂಡ ತೋರಿಸ್ತಾ ಈ ಜಗತ್ತನ್ನು ಮುನ್ನಡೆಸ್ತೆ. ಅಲ್ಲಿ ಬಂತು ಸರ್ವ ಸಂಪೂರ್ಣ ಸಾಮರ್ಥ್ಯಾತ್ ಅಂತ. ಪೂರ್ಣವಾದ ಸಾಮರ್ಥ್ಯ ಯಾರಿಗಿದೆಯೋ ಅವನೇ ಸರ್ವ. ಬಲಾನಿ ಅಂತ ಈ ಶಬ್ದದಿಂದಲೂ ಕೂಡ ಆ ಸರ್ವ ಅನ್ನೋ ಶಬ್ದದಿಂದನೇ ಸೂಚನೆ ಮಾಡಿದಾಗ ಆಯ್ತು, ಸರ್ವ ಸಂಪೂರ್ಣ ಸಾಮರ್ಥ್ಯವುಳ್ಳವನು ಅಂತ. ವಾವೃಧಾನ, ತನ್ವಾವೃಧಾನ ಅನ್ನೋದ್ರಿಂದ ಅದನ್ನೇ ಸೂಚನೆ ಮಾಡಿದಾಗ ಆಯ್ತು. ಶ್ರುತೀನಾಂ ವಹ ಓದತೀನಾಂ ಯೋಗತೀನಾಂ ಶ್ರುತೀನಾಂ ನದಂ ನದಂ ಅನ್ನೋದ್ರಿಂದ ಪ್ರತಿಯೊಂದು ಜೀವನ ಅಂತರ್ಯಾಮಿಯೂ ಇವನೇ, ಆದ್ರಿಂದ ಇವನೇ ಸರ್ವ ಅಂತ ಸೂಚನೆ ಮಾಡಿದಾಗ ಆಯ್ತು. ಇದು ಅಚರಹ ಅಂತಿದೆ. ಅಚರಹ ಅಂದ್ರೆ ಮುನ್ನಡೆಸಿದೆ. ಹೇಗೆ ಮುನ್ನಡೆಸಿದೆ? ಸೃಷ್ಟಿ, ಪಾಲನ, ನಾಶ ಎಲ್ಲವನ್ನೂ ಕೊಟ್ಟು ನೀನೇ ಮುನ್ನಡೆಸಿದೆ. ಸರ್ವಪ್ರದ ನೀನು. ಹೀಗೆ ಯದಚರಹ ಅಂತನ್ನೋದು ಈ ಮಂತ್ರ ತುಂಬಾ ವಿಶಿಷ್ಟವಾದಂತಹ ಮಂತ್ರ ಇದು, ಈ ಬೃಹತಿ ಮಂತ್ರ. ಯದಚರಹ ಅಂದ್ರೆ ಮುನ್ನಡೆಸಿದೆ ಅಂತ. ಹೇಗೆ ಮುನ್ನಡೆಸಿದೆ? ಎಲ್ಲವನ್ನೂ ಕೊಟ್ಟು ಮುನ್ನಡೆಸಿದೆ. ಅದು ತೈತ್ರಿ ಉಪನಿಷತ್ತನ್ನು ನೆನಪಿಸ್ತದೆ. ತನ್ವಾವೃಧಾನ ಅಂತನ್ನೋದು ಗೀತೆಯ 11ನೇ ಅಧ್ಯಾಯವನ್ನು ನೆನಪಿಸ್ತದೆ. ವಹ ಓದತೀನಾಂ ಯೋಗತೀನಾಂ ನದಂ ನದಂ ಅಂತನ್ನೋದು ಭಾಗವತ್ ತಾತ್ಪರ್ಯವನ್ನ ನೆನಪಿಸ್ತದೆ. ಬಲಾನೀಂದ್ರ ಪ್ರಬ್ರುವಾಣ ಅಂತನ್ನೋದು ಅದು ಕೂಡ ಭಾಗವತ್ ತಾತ್ಪರ್ಯವನ್ನು ನೆನಪಿಸ್ತದೆ. ಇಡೀ ಶ್ಲೋಕದ ಎಲ್ಲಾ ಶಬ್ದಗಳು ಕೂಡ ಭಗವಂತ ಹೇಗೆ ಸರ್ವ ಅಂತನ್ನೋದನ್ನ ತುಂಬಾ ಅನನ್ಯವಾಗಿ ಹೇಳ್ತಾರೆ. ನೀನಲ್ಲದೆ ನನಗೆ ಬೇರೆ ಏನು ಗತಿ ಇಲ್ಲ ಅಂತ ಒಂದು ಭಕ್ತ ನೀನು ಮೊರೆ ಇಡಬೇಕಾಗಿದೆ. ಅವೆಲ್ಲವನ್ನು ಕೂಡ ತುಂಬಾ ಅನನ್ಯವಾಗಿ ಸೆರೆ ಹಿಡಿದಿರುವಂತಹ ಒಂದು ವೇದ ಮಂತ್ರ ಅದು. ಕಳೆದ ದಿವಸ ದಿವಂಗತರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರ ಭಾಷೆಯಲ್ಲಿ ಕೂಡ ಇವೇ ಅರ್ಥಗಳೆಲ್ಲ ಕಾಣಿಸ್ತವೆ. ಸರ್ವ ಶಬ್ದಕ್ಕೊಂದು ನಿಷ್ಪತ್ತಿ ಹೇಳ್ತಾರೆ ಅವರು. ಸರತಿ ವಾತಿತೆ ಇತಿ ಸರ್ವ. ಸರತಿ ಅಂದ್ರೆ ಮುನ್ನಡಿತಾನೆ ಅಂತ ಅರ್ಥ. ವಾತಿ ಅಂದ್ರೆ ತಿಳಿತಾನೆ, ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ. ಹೀಗೆ ಯದಧೀನ ಯಸ್ಯ ಸತ್ತ ತತ್ತದಿತ್ಯ ಭಣ್ಯತೆ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಏಷ ಸರ್ವಜ್ಞ ಏಷ ಸರ್ವೇಶ್ವರ ಯಶೋಂತರ್ಯಾಮಿ ಏಷ ಯೋನಿ ಸರ್ವಸ್ಯ ಪ್ರಭಾಪ್ಯೋ ಹಿ ಭೂತಾನಾಂ ಅಂತ ಉಪನಿಷತ್ತು ಕೂಡ ಅದನ್ನೇ ಹೇಳ್ತದೆ. ಅವರು ಅಂಥ ಮಹಾವಿದ್ವಾಂಸರೊಬ್ಬರು ಏನು ತಮ್ಮ ಪ್ರವಚನಗಳ ಮೂಲಕ ಮತ್ತೆ ಗ್ರಂಥಗಳ ಮೂಲಕ ಜಗತ್ತಿಗೆ ಕೊಟ್ಟಿದ್ದಾರೆ. ಅಂಥದನ್ನ ಅನೇಕ ಸಂಗತಿಗಳನ್ನು ಓದಿ ನಾನು ಅವ್ರ ಹತ್ರ ನೇರವಾಗಿ ಕೂತ್ಕೊಂಡು ಪಾಠ ಏನು ಕೇಳಿದವನಲ್ಲ. ಭಾಗವತ್ ತಾತ್ಪರ್ಯ ಅವರು ಬೇರೆಯವ್ರಿಗೆ ಪಾಠ ಹೇಳ್ತಿರುವಾಗ ಒಂದು ಬಾರಿ 2 ಬಾರಿ ಕೇಳಿದ್ದೆ ಅಷ್ಟೆ. ಆದ್ರಿಂದ ಅವರು ಎಲ್ಲ ದೃಷ್ಟಿಯಿಂದ ಗುರುಗಳೇ ನಮಗೆ. ಜ್ಞಾನ, ಅನುಭವ, ಪಾಠ ಹೇಳಿದವರು ಎಂಬುದು ಎಲ್ಲಾ ದೃಷ್ಟಿಯಿಂದಲೂ. ದೀರ್ಘಕಾಲ ಅವ್ರ ಪಾಠ ಕೇಳಿದ್ದು ಇರ್ಬೋದು, 1 ದಿವಸ 2 ದಿವಸ ಮಾತ್ರ ಕೇಳಿರ್ಬೋದು. ಆದ್ರೆ ಏನು ಸಂಗತಿಗಳನ್ನು ಅವರು ಪ್ರವಚನದಲ್ಲಿ ಹೇಳ್ತಾರೆ, ಏನನ್ನ ಗ್ರಂಥದಲ್ಲಿ ಬರೆದಿದ್ದಾರೆ ಅಂತ ಅನ್ನೋದನ್ನ ಮೇಲಿನ ಮೇಲೆ ಪ್ರತಿನಿತ್ಯ ಅಂದ್ರೂ ಕೂಡ ತಪ್ಪಲ್ಲ. ಅಂತ ಒಂದು ನೋಡದೇ ಇರುವಂತಹ ದಿವಸವೇ ಇಲ್ಲ. ಅಂತಹ ವಿದ್ವಾಂಸರೊಬ್ಬರನ್ನು ಕಳೆದ ದಿವಸ ಕಳ್ಕೊಂಡಿದ್ದೀವಿ. ಅವರಿಗೆ ಭಗವಂತ ಸದ್ಗತಿ ಕೊಡ್ಲಿ ಅಂತ ನಾವು ಆಶಿಸ್ಬೇಕಷ್ಟೆ. ನಮ್ಮ ಕರ್ತವ್ಯ ಆದ್ರಿಂದ ನಾವು ಆಶಿಸ್ಬೇಕಷ್ಟೆ. ಭಗವಂತ ಅವರ ಕಾರ್ಯಗಳನ್ನು ಗಮನಿಸಿಯೇ ಇದ್ದಾನೆ. ಈ ಎಲ್ಲ ಶಾಸ್ತ್ರಗಳ
ಪ್ರತಿಯೊಬ್ಬ ಸಾಧಕ ಈ ಪಟ್ಟಿಯಲ್ಲಿ ಇರುವಂತಹ ಒಬ್ಬ ದೊಡ್ಡ ಸಾಧಕ ಅವರು. ಅಂಥವರನ್ನು ಕೂಡ ಭಗವಂತ ಮುನ್ನಡೆಸಿಯೇ ಇದ್ದಾನೆ. ಅಚರಹ, ಸೃಷ್ಟಿ, ಅವರ ಪಾಲನ, ನಾಶ ಇತ್ಯಾದಿಗಳನ್ನು ಮಾಡಿ ಅವರನ್ನು ಮುನ್ನಡೆಸಿಯೇ ಇದ್ದಾನೆ. ನಾವು ಭಗವಂತನ ಬಳಿ ಅವರಿಗೊಂದು ಸದ್ಗತಿ ಕೊಡುವಂತ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾತ್ರ. ಲಕ್ಷಾಲಂಕಾರದಲ್ಲಿ ಹೀಗೊಂದು ಅರ್ಥ ಇದೆ. ಸರತಿ ಗಚ್ಚತಿ, ಸರತಿ ಅಂದ್ರೆ ಮುನ್ನಡಿತಾನೆ ಅಂತ ಅರ್ಥ. ಆಮೇಲೆ ವಾರಯತಿ ಇತಿ ವಹ, ಯುದ್ಧದಲ್ಲಿ ದೈತ್ಯ ಸಮೂಹವನ್ನ ವಾರಯತಿ, ತಡೆ ಹಿಡಿತಾನೆ. ಈ ಕಾರಣದಿಂದ ಅವನು ಸರ್ವ ಅಂತ ಒಂದು ಅರ್ಥ ಲಕ್ಷಾಲಂಕಾರದಲ್ಲಿ ವರ್ಣಿತ ಆಗಿದೆ. ಭೀಷ್ಮ ರಾಜ್ಯದಲ್ಲೂ ಕೂಡ ಒಂದು ಶ್ಲೋಕ ಇದೆ, 83ನೇ ಶ್ಲೋಕ, ಶಾಂತಿ ಪರ್ವದಲ್ಲಿ. ಯಸ್ಮಿನ್ ಸರ್ವಂ ಯತಃಸರ್ವಂ ಯಸ್ಸರ್ವಂ ಸರ್ವತಶ್ಚಯ ಎಷ್ಟು ಸರ್ವಮಯೋ ದೇವ ತಸ್ಮೈ ಸರ್ವಾತ್ಮನೇ ನಮಃ. ಅವನಲ್ಲಿ ಎಲ್ಲವೂ, ಅವನಿಂದಲೇ ಎಲ್ಲವೂ, ಅವನೇ ಎಲ್ಲವೂ, ಅಂತಹ ಸರ್ವಮಯನಾದ ದೇವನಿಗೆ ನಮಸ್ಕಾರ ಅಂತ ಭೀಷ್ಮ ರಾಜ್ಯದಲ್ಲಿ ಕಂಡು ಬರ್ತದೆ. ಎಲ್ಲವನ್ನೂ ಆತ ಬಲ್ಲವನು ಅನ್ನುವ ಅರ್ಥವನ್ನ, ಜಗತ್ತೆಲ್ಲವನ್ನೂ ಆತ ತಿಳಿದವನಾದ್ರಿಂದ ಆತ ಸರ್ವ ಅನ್ನುವುದನ್ನ ಮಹಾಭಾರತದ ಉದ್ಯೋಗ ಪರ್ವದ ಸರ್ವಸ್ವ ಸದಾ ಜ್ಞಾನ ತನ್ನ ಏನೊಂದು ಮಾತಿದೆ, ನಾವೀಗಾಗಲೇ ನೋಡಿದಂತಹ ಮಾತು, ಅದನ್ನು ಶಾಂಕರ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ಪರಾಶರ ಭಕ್ತರ ವ್ಯಾಖ್ಯಾನದಲ್ಲೂ ಕೂಡ ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ಲದೆ ಇದ್ರೂ ಔದಾಸೀನ ರಹಿತನಾಗಿ ಈ ಜಗತ್ತಿನ ಸ್ಥಿತಿಗತಿಗಳನ್ನು ಮಾಡ್ತಾ ಇರುವವನು ಅಂತ ಅರ್ಥ ಹೇಳಿದ್ದಾರೆ. ಚರಾಚರ ಶರೀರೇಶು ವ್ಯಾಪ್ತಿಮಾನ್ ಸರ್ವೈರಿತಃ, ಜಡ ಚೇತನ ಎಲ್ಲಾ ಕಡೆನೂ ಕೂಡ ಅವನು ವ್ಯಾಪಿಸಿಕೊಂಡಿದ್ದಾನೆ, ಆದ್ರಿಂದ ಅವನು ಸರ್ವ. ಸತ್ಯಸಂಧ ವ್ಯಾಖ್ಯಾನದಲ್ಲಿ ಒಂದು ವಿಶಿಷ್ಟವಾದ ಸಂಗತಿ ಇದೆ. ರವ ಅಂದ್ರೆ ಶಬ್ದ ಅಂತ ಅರ್ಥ, ಅಂದ್ರೆ ವೇದ. ಆ ವೇದವೆಂಬ ಶಬ್ದ ಏನಿದೆ ಅದರ ಜೊತೆಗೆ ಸ ಇದ್ದಾನೆ. ಸಪತ್ನೀಕ ಅಂದ್ರೆ ಪತ್ನಿ ಜೊತೆಗಿರುವವನು ಅಂತ ಅರ್ಥ ಅಲ್ಲ. ಸಸೀತ ಅಂದ್ರೆ ಸೀತೆಯ ಜೊತೆಗಿರುವ ರಾಮ ಅಂತ ಅರ್ಥ. ಹಾಗೆ ಸ ರವ ಅಂದ್ರೆ ಯಾವತ್ತೂ ಕೂಡ ವೇದದ ಜೊತೆಗಿರುವಂತವನು. ವೇದ ಅವನ ಜೊತೆಗಿರ್ತದೆ, ಅವನು ವೇದದ ಜೊತೆಗಿರ್ತಾನೆ. ವೇದ ಅಂದ್ರೆ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ, ಅವಳ ಜೊತೆಗೆ ಅವನು, ಅವನ ಜೊತೆಗೆ ಅವಳು. ಯಾವ ಬ್ರಹ್ಮವಿಷ್ಟಿತಂ ತಾವತಿ ವಾಕ್ ಅಂತ ವೇದವಾಕ್ಯವೇ ಇದೆ. ಪರಮಾತ್ಮ ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲವೂ ಕೂಡ ವೇದ ಇದ್ದೇ ಇದೆ. ಅವನ ಮಹಿಮೆಯನ್ನು ವರ್ಣನೆ ಮಾಡಿಯೇ ಮಾಡ್ತದೆ ಅಂತ ಹೀಗೆ ಅವರ ಅರ್ಥ ಇದೆ. ಹಾಗಾಗಿ ಸ ರವ, ರವ ಅಂದ್ರೆ ವೇದದ ಶಬ್ದ, ವೇದ ಶಾಸ್ತ್ರ, ವೇದ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ, ಅದರ ಜೊತೆಗೆ ಸ ಇರುವವನು. ಆ ಸರ್ವ ಅನ್ನುವುದೇ ಸರ್ವ ಆಗಿದೆ ಅಂತ ಮತ್ತೊಂದು ಅದ್ಭುತವಾದ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈ 21ನೇ ಬೃಹತಿ ಮಂತ್ರದ ವ್ಯಾಖ್ಯಾನ ಸರ್ವ ಶಬ್ದವನ್ನ ತುಂಬಾ ಸುಂದರವಾಗಿ ತನ್ನಲ್ಲಿ ಅಡಕ ಮಾಡಿಕೊಂಡಂತಹ ಒಂದು ಮಂತ್ರ ಅದು. ಅದರ ಶ್ರವಣ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.